ಮಣಿಕಂಠ ಅಂತ ಹೇಳಿ ಚಿಕ್ಕಮಂಗ್ಳೂರು ಸರ್. ನಮ್ಮದು ನಾವು ಒಂದು ಮರ್ಡ್ರ್ ಕೇಸು ಮಿಸ್ಸಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ನಮಗೆ ಹೊಸ ಜೀವನ ಸಿಕ್ಕಿದೆ. ತುಂಬ ಖುಷಿ ಇದೆ ಸರ್. ನಮಗೆ ತಾಯಿ ತಂದೆ ನೋಡ್ಕೊಬೇಕು, ಅಣ್ಣ ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಫ್ಯಾಮಿಲಿ ಬಿಟ್ಟಿರೋಕ್ಕಾಗಲ್ಲ ಸರ್. ಪರಿವರ್ತನೆ ಅದು ಆಟೋಮೆಟಿಕ್ ಮಾಡಿಸುತ್ತೆ ಸರ್. 14 ವರ್ಷ ಅಂದರೆ ಯೋಚನೆ ಮಾಡಿ ನೋಡಿ ಸರ್, ತುಂಬ ಕಷ್ಟ ಇರುತ್ತೆ ಜೀವನ. ಇಲ್ಲ ಸರ್, ನಾವು ಮಿಸ್ಸಾಗಿ ಏನೋ ಮಾಡ್ಕೊಂಡಿದ್ವಿ. ನಮಗೆ ಫ್ಯಾಮಿಲಿ ಕೇಸ್ ಏನೂ ಇಲ್ಲ. ಬಟ್ ನಾವು ಇವಾಗ ಎಲ್ಲ ಚೇಂಜಸ್ ಆಗಿದ್ದೀವಿ. ತುಂಬಾ ಕಳ್ಕೊಂಡಿದ್ದೀವಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಏನು ಕಳ್ಕೊಂಡಿಲ್ಲ ಅಂತ ಕೇಳ್ಬೇಕು ಸರ್. ನೀವು ಎಲ್ಲ ಕಳ್ಕೊಂಡಿದ್ದೀವಿ. ತಾಯಿ ಬದುಕಿದ್ರು 15 ವರ್ಷ ತಾಯಿ ತಂದೆ ನೋಡಿಲ್ಲ ಅಂದಾಗ ಇನ್ನೇನಾಗುತ್ತೆ ಸರ್. ಹೆಂಡತಿ ಮಕ್ಕಳು ಜೊತೆ ಕರೆಕ್ಟಾಗಿ ಸಂಸಾರ ಮಾಡಿಲ್ಲ. ನಮಗೆ ಒಳ್ಳೆ SP ಸಾಯರ್ ಇದ್ದರು, ಪೆರೋಲ್ ಮಾಡ್ತಾಯಿದ್ರು. ನಾವು ವರ್ಷಕ್ಕೊಂದ್ಸರಿ ಹೋಗ್ತಾಯಿದ್ದು ಬರ್ತಾಯಿದ್ವಿ. ಆದ್ರೂ ಅದೇನಿಲ್ಲ. ಒಂದು ಕ್ಷಣ ಕೋಪ ಅನ್ನೋದು ಕೈ ತಗೊಂಡಿದ್ದಕ್ಕೆ ಇವತ್ತು 14 ವರ್ಷ ಜೈಲು. ಇಲ್ಲ, ಹೌದು ಸರ್, ಖಂಡಿತ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಕೋಪ ಬರುತ್ತೆ ಮನುಷ್ಯನಿಗೆ. ಮನುಷ್ಯ ಅಂದಮೇಲೆ ಕೋಪ ಬರುತ್ತೆ. ಆದರೆ ನಮ್ಮ ಥರ ಎಲ್ಲ ಕೋಪ ಮಾಡ್ಕೊಬಾರ್ದು ಸರ್. ಯಾಕೆಂದರೆ ಕಾನೂನಿದೆ ಸರ್, ಕಾನೂನಿದೆ. ಅದ್ರ ಬಗ್ಗೆ ಅರಿವಿಲ್ಲದೆ ನಾವು ಮಾಡ್ಕೊಂಡಿದ್ದೀವಿ ಸರ್. ಅಷ್ಟೇ, ಅರಿವಿಲ್ಲ ಸರ್. ನಾವು ಕೂಲಿ ಕೆಲಸನೇ, ಟಿಂಬರ್ ಸರ್ ನಮ್ಮದು. ಕೂಲಿ ಕೆಲಸನೇ ಮಾಡ್ತಾಯಿದ್ದು. ಬೇಕು ಅಂತ ಮಾಡಿದ್ದೀವೋ ಬಿಟ್ಟಿದ್ದೀವೋ ಅದು ಬೇಡ ಸರ್. ಇವಾಗ ಆಗೋಗ್ಬಿಟ್ಟಿದೆ ಅದು. ಬಟ್ ಇನ್ನು ಮುಂದೆ ಯಾವತ್ತೂ ಈ ಥರದ್ದೆಲ್ಲ ಬೇಕರಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು 10 ವರ್ಷ ಮಾಡಿದ್ದೀನಿ ಸರ್ ಬೇಕರಿಯಲ್ಲಿ ಕೆಲಸ. ಒಂದು ನಿಮಿಷದ ಕೋಪಕ್ಕೆ 14 ವರ್ಷ ಏನು ಹೇಳ್ತೀರಾ ಸರ್? ಒಂದು ಮೆಸೇಜ್ ಕೊಡೋದು ಸರ್. ಅದೇ ಕೋಪ ಮಾಡ್ಕೊಬಾರ್ದು ಸರ್. ಏನೂ ಆಗೋಂಥದ್ದಿಲ್ಲ ಕೋಪ ಮಾಡಿಕೊಂಡು. ಪ್ರೀತಿಯಿಂದ ಏನು ಬೇಕಾದ್ರೂ ಮಾಡಿಬಿಡ್ಬೋದಂತೆ. ಬಟ್ ಕೋಪದಿಂದ ಮಾತ್ರ ಇದೊಂದೇ ಮಾಡೋಕ್ಕಾಗೋದು. ಇದನ್ನು ಮಾಡಿದ್ರೆ ಈ ಥರ ಅನುಭವಿಸಾಗಬೇಕಾಗತ್ತೆ. ಕ್ರೈಮ್ ಅಂತೂ ದಯವಿಟ್ಟು ಯಾರೂ ಮಾಡಬಾರ್ದು ಸರ್. ಇದೊಂದು ನನಗೆ ಗೊತ್ತಿರೋದು. ಯಾಕೆಂದರೆ ಎಕ್ಸ್ಪೆಷಲಿ ಟೈಮು, ತಾಯಿ ತಂದೆ ಎಲ್ಲರ ಕಳ್ಕೊಬಿಡ್ತೀವಿ ಸರ್. ಮಣಿಕಂಠ ಅಂತ ಸರ್. ಥ್ಯಾಂಕ್ ಯು. ಪೆರೋಲ್ ಹೋಗಿ ನಾನು 2017ರಲ್ಲೇ ಮದುವೆ ಆಗ್ತೀನಿ. ಮುಂಚೆ ಲವ್ ಮಾಡ್ತಾ ಇರ್ತೀವಿ. ಎಷ್ಟು ವರ್ಷದಿಂದ? ಒಂದು 8 ವರ್ಷದಿಂದ ಲವ್ ಮಾಡ್ತಾ ಇರ್ತೀವಿ. ನೀವು ಕೇಸ್ ಮಾಡೋದನ್ನ ಮುಂಚೆ ಲವ್ ಮಾಡ್ತೀವಿ? ಹೌದು. ಕೇಸ್ ಅಂದರೆ ಸ್ವಲ್ಪ ದಿವಸ, ಕೇಸ್ ಆದರೆ ಸ್ವಲ್ಪ ದಿವಸ. ಆವಾಗೇ ನಾನು ಲವ್ ಮಾಡ್ತಾಯಿದ್ದೆ. ಅದೇ ಹುಡುಗಿನ ಮದುವೆ ಆಗಿದ್ದೀನಿ 2017ರಲ್ಲಿ. ಖಂಡಿತ ಕಾಯ್ತಾಯಿದ್ರು ಸರ್, ಖಂಡಿತ. ಇವತ್ತಿಗೂ ಕಾಯ್ತಾ ಇದ್ದಾರೆ ಸರ್. ಅಲ್ಲ ಸರ್, ಈಗ ನೀವು ಪೇರೆಂಟ್ ಮೇಲೆ ಬಂದು ಮದುವೆ ಆಗಿ ಮತ್ತೆ ಜೈಲಿಗೆ ಹೋಗ್ತಾರೆ ಗೊತ್ತಿದ್ದು ಅವರು ಮದುವೆ ಆಗ? ಹೌದು ಸರ್, ಖಂಡಿತ. ಓಕೆ, ಮದುವೆ ಆಯಿತು. ನಂಬಿಕೆ ಅವ್ರ ಮೇಲೆ, ನಿಮ್ಮ ಮೇಲೆ ಅವರಿಗೆ ನಂಬಿಕೆ ಇತ್ತು? ಹೆಜ್ಜೆನಿದೆ ಸರ್. ಕ್ರೈಮ್ ಲವ್ ಮಾಡೋಕ್ಕಿಂತ ಮುಂಚೆನೇ ಕ್ರೈಮ್ ಆಗಿತ್ತು. ಅದು ಲವ್ ಮಾಡಿ ನಾನು ಫಸ್ಟೇ ಲವ್ ಮಾಡ್ತಾ ಇದ್ದೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ, ವಯಸ್ಸು ಸಣ್ಣದಿತ್ತು. ಅದಾದಮೇಲೆ ನನಗೆ ಕೇಸ್ ಆಗಿಬಿಡ್ತು. ಆಮೇಲೆ ಮತ್ತೆ ನಾನು ಇದು ಮಾಡಿದಾಗ ಆಯಿತು ಅಂತೆಲ್ಲ ಇದು ಮಾಡಿಕೊಂಡು ಅಲ್ಲ 2017ರಲ್ಲಿ ಫಸ್ಟ್ ಪೆರೋಲ್ ಮಾಡ್ತಾರೆ ನನಗೆ ನಮ್ಮ SP ಸಾಹೇಬರು. ಆವಾಗ ನಾನು ಮದುವೆ ಆಗ್ತೀನಿ. ಹೇಗೆ ಭೇಟಿ ಆಯ್ತು ಪೆರೋಲ್ ಮಾಡಿದಾಗ? ನೀವು ಹೊರಗಡೆ ಹೋಗಿ ಏನಿಲ್ಲ, ಇಲ್ಲಿಂದನೇ ಎಂಟ್ರಿ ಬಂದಿದ್ರು. ನನಗೆ ಶ್ಯೂರಿಟಿ ಅವರೇ ಕಟ್ಟಕ್ಕೆ ಬರಬೇಕಾಗಿತ್ತು. ಪೆರೋಲ್ ಆದಾಗ ನನ್ನ ತಮ್ಮವ್ರನ್ನ ಕರೆಸ್ಕೊಂಡಿದ್ದೆ ನಾನು. ನನ್ನ ತಮ್ಮ ಶ್ಯೂರಿಟಿ ಕಡ್ದು ಅವ್ರು ಕಾಯ್ತಾಯಿದ್ರು ಇಲ್ಲೇ. ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದೆ ನಾನು ಅಷ್ಟೇ. ಕರ್ಕೊಂಡು ಹೋಗಿ ಆಮೇಲೆ ಮದುವೆ ಆದೆ. ನನ್ನ ಮನೆದವ್ರ ದೇವಸ್ಥಾನದಲ್ಲಿ ಮದುವೆ ಆದೆ ಸರ್. ಏನು ಹೇಳಿದ್ರು ನಿಮಗೆ ಅವತ್ತು? ಏನು ಹೇಳಿಲ್ಲ. ಅದರಲ್ಲಿ ಅವ್ರು ಏನು ಹೇಳಿಲ್ಲ ಇವತ್ತವರೆಗೂ. ಈಗ ನಾನು ಅಮ್ಮ ಇವಾಗ ನಾನು ಹೋಗ್ಬೇಕಂದ್ರೆ ಆಯ್ತು ಹೋಗಿ, ಇರ್ಬೇಕಂದ್ರೆ ಆಯ್ತಿರಿ ಅಷ್ಟೇ ಸರ್. ಇಲ್ಲಿಗೆ ಸ್ವಲ್ಪ ಅವನಿಗೆ ಬುದ್ಧಿ ಬಂದಾಗಿಂದ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಇವಾಗ 7 ವರ್ಷ. ಇವಾಗ ಅವನಿಗೆ ಗೊತ್ತಾಗ್ತಾ ಇತ್ತು, ಈಗಲೂ ಗೊತ್ತಾಗುತ್ತೆ ಸರ್. ಹೌದು ಸರ್, ಈಗ ಮೊನ್ನೆನೂ ಗೊತ್ತಾಗುತ್ತೆ ಸರ್ ಅವನಿಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಸರ್ ಓದ್ತಾ ಇರುತ್ತೆ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಾಗ ಈ ವರ್ಷ. ಈಗ ಹೋಗಿ ಪ್ರೀತಿಸಿದ ಹುಡುಗಿ, ಹೌದು, ಆಮೇಲೆ ಮಗ, ಹೌದು, ಸುಂದರವಾದಂಥ ಜೀವನ. ಹೌದು ಸರ್. ಹೆಂಗಿದೆ ನಿಮ್ಮ ಕನಸು? ಸರ್, ನಾನು ನಿಜ ಹೇಳ್ಬೇಕಂದ್ರೆ ನನಗೆ ತುಂಬ ಚೆನ್ನಾಗಿದೆ ಸರ್ ಜೀವನ. ನನ್ನ ಜೈಲಿ ಸರ್, ನಮ್ದು ಕೂಲಿ ಕೆಲಸನೇ ಮಾಡ್ತೀನಿ ನಾನು. ಟಿಂಬರು, ಬಿಕ್ರಿ, ಅದು ಇದು ಏನು ಬೇಕಾದ್ರೂ ಮಾಡ್ತೀನಿ ನಾನು ಕೆಲಸಕ್ಕೆ. ಹೌದು. ಇಲ್ಲ, ಅಷ್ಟೊಂದು ಬಜೆಟ್ ಇಲ್ಲ ಸರ್ ನಮ್ಮ ಹತ್ರ. ಈ ಜೀವನದಿಂದ ಸುಂದರ ಜೀವನದ ಜೊತೆಗೆ ಹೊಸ ಜೀವನ, ಹೆಂಡತಿ ಮಗು. ಹೌದು ಸರ್, ನನಗೆ ಆ ಜೀವನಕ್ಕೆ ಹೇಗೆ? ಹೌದು ಸರ್, ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನನಗೆ ಈಗ ಅದೇ ಜೀವನ ಕೊಟ್ಟಂಗೆ ಆಗಿದೆಯಲ್ಲ ಸರ್. ಇವಾಗ ನಾನು ಒಳಗಿದ್ದು ಕೆಲಸ ಮಾಡಿ ಅದು ಹುಡ್ದಾಗಲೇ ನನಗೆ ಅದೇ ಜೀವನ ಕೊಟ್ಟಂಗೆ ಆಗಿದೆಯಲ್ಲ. ಹಂಗಾಗಿ ಮುಂದೆ ಹೊಸ ಜೀವನ ತುಂಬ ಚೆನ್ನಾಗಿರುತ್ತೆ ಸರ್. ಹೌದು, ತಾಯಿ ತಂದೆ ಇದ್ದಾರೆ, ಅಣ್ಣ ತಮ್ಮ ಇದ್ದಾರೆ, ಅತ್ತಿಗೆ ಇದ್ದಾರೆ, ತಮ್ಮನ ಹೆಂಡತಿ ಇದ್ದಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ.